ದಾನವ ಲೋಕದಲ್ಲಿ ಅಂಧಕಾರವೇ ಆಳುತ್ತಿದ್ದ ಕಾಲವೊಂದಿತ್ತು. ಭೀತಿಯೇ ಅಲ್ಲಿ ಉಸಿರಾಗಿತ್ತು. ಆಗ ಉದಯಿಸಿದವನೇ ಈ ಅಂಧಕ. ಸಾವಿರ ತಲೆಗಳು, 2000 ತೋಳುಗಳು, 2000 ಕಣ್ಣುಗಳಿದ್ದ ಭಯಾನಕ ದೈತ್ಯರೂಪಿ. ಕಾಣುವ ನೋಟ ಶುದ್ಧವಿಲ್ಲದಿದ್ದರೆ ಕಣ್ಣುಗಳು ಎಷ್ಟಿದ್ದರೇನು? ಇವನು ಹೆಸರಿಗಷ್ಟೇ ಅಂಧಕನಲ್ಲ, ಅಹಂಕಾರದ ಮದದಿಂದ ಕಣ್ಣಿದ್ದರೂ ಕುರುಡಾಗಿದ್ದವನು. ಮಹಿಷಾಸುರನ ಸೇನಾಪತಿ. ಅಸುರ ಸೇನೆಗೆ ಇವನೇ ಮಹಾಬಲ. ಅಹಂಕಾರ ಹೆಚ್ಚಾದಂತೆ ವಿವೇಕ ಕರಗಿ ಹೋಗುತ್ತದೆ, ಸಂಬಂಧಗಳ ಪರಿಜ್ಞಾನವು ಅಳಿಸಿ ಹೋಗುತ್ತದೆ ಎಂಬುದಕ್ಕೆ ಈ ಅಂಧಕನೇ ಸಾಕ್ಷಿ. ತ್ರಿಪುರ ಸುಂದರಿಯ ಸೌಂದರ್ಯದ ಕುರಿತು ಕೇಳಿ ತಿಳಿದ ಈ ಅಸುರ ಮಹಾಮಾತೆಯ ಸೌಂದರ್ಯವನ್ನು ತನ್ನದಾಗಿಸಿಕೊಳ್ಳಬೇಕೆಂದು ಬಯಸಿದ್ದನ್ನು ಪಡೆಯಲೇಬೇಕೆಂದು ಪರಶಿವನ ಆವಾಸಸ್ಥಾನ ಕೈಲಾಸಕ್ಕೆ ಬಂದು ನಿಂತ. ಕಾಮಾಂಧನಾಗಿದ್ದ ಈ ಅಂಧಕನಿಗೆ ನಾನು ಯಾರನ್ನು ಬಯಸಿ ಬಂದಿದ್ದೇನೆ ಎಂಬ ಕನಿಷ್ಠ ಪರಿಜ್ಞಾನವೂ ಇರಲಿಲ್ಲ. ತ್ರಿಪುರ ಅಂದರೆ 3 ಲೋಕಗಳು, ಸುಂದರಿ ಎಂದರೆ ಅಪ್ರತಿಮ ಸೌಂದರ್ಯದ ದಿವ್ಯ ಸ್ವರೂಪ. 3 ಲೋಕಗಳಲ್ಲಿಯೂ ಶ್ರೇಷ್ಠಳಾದವಳು ಜಗನ್ಮಾತೆ ಪಾರ್ವತಿ. ಅವಳೇ ತ್ರಿಪುರ ಸುಂದರಿ. ಲೋಕಮಾತೆಯನ್ನೇ ಕಾಮದ ದೃಷ್ಟಿಯಿಂದ ಕಾಣಲು ಬಂದ ಅವಿವೇಕತನವೇ ಅಂಧಕನ ಪತನಕ್ಕೂ ಕಾರಣವಾಯಿತು. ಆ ಕ್ಷಣವೇ ಮಹಾದೇವ ಕ್ರೋಧಗೊಂಡು ಕುದಿಯತೊಡಗಿದ. ಕೈಲಾಸವೇ ಕಂಪಿಸತೊಡಗಿತು. ಒಂದೆಡೆ ಪರಮೇಶ್ವರ, ಮತ್ತೊಂದೆಡೆ ಕಾಮ ಹಾಗೂ ಅಹಂಕಾರದ ರೂಪಕವಾದ ಅಂಧಕ. ತ್ರಿಲೋಕವನ್ನೇ ನಡುಗಿಸಿದ ಘೋರ ಯುದ್ಧ ಆರಂಭವಾಯಿತು. ಶಿವನ ಅಸ್ತ್ರಗಳು ಅಂಧಕನ ದೇಹವನ್ನು ಗಾಯಗೊಳಿಸಿದಾಗ ಅವನ ದೇಹದಿಂದ ಬೀಳುತ್ತಿದ್ದ ರಕ್ತದ ಪ್ರತಿ ಹನಿಯಿಂದಲೂ ಒಬ್ಬೊಬ್ಬ ಅಸುರ ಹೊರಬರುತ್ತಿದ್ದ. ಯುದ್ಧ ಇನ್ನಷ್ಟು ಭೀಕರವಾಗತೊಡಗಿತು. ಲೋಕದ ರಕ್ಷಣೆಗಾಗಿ, ಲೋಕಶಾಂತಿಗಾಗಿ ಈ ಯುದ್ಧ ಅಂತ್ಯವಾಗಲೇಬೇಕಿತ್ತು. ಇದನ್ನರಿತು ಯುದ್ಧಭೂಮಿಗೆ ಬಂದ ಮಹಾವಿಷ್ಣು ತನ್ನ ದಿವ್ಯ ಶಕ್ತಿಯಿಂದ ಶುಷ್ಕ ರೇವತಿ ಎಂಬ ರಾಕ್ಷಸಿಯನ್ನು ಸೃಷ್ಟಿಸಿದ. ಅಂಧಕನ ದೇಹದಿಂದ ಸುರಿಯುತ್ತಿದ್ದ ಹನಿಹನಿ ರಕ್ತವನ್ನು ಹೀರತೊಡಗಿದ ಶುಷ್ಕ ರೇವತಿ ರಣಭೂಮಿಯಲ್ಲಿ ಬಿದ್ದಿದ್ದ ರಕ್ತದ ರಾಶಿಯನ್ನು ಒಣಗಿಸಿಬಿಟ್ಟಳು. ಅಂಧಕನ ದೇಹ ಬಲಹೀನವಾಗಿ ಶಕ್ತಿ ಕ್ಷೀಣಿಸಿ ಕುಸಿಯತೊಡಗಿತು. ಅಹಂಕಾರ ಕರಗಿ ದೇವದೇವ ಮಹಾದೇವನ ಮುಂದೆ ಅವನು ತಲೆಬಾಗಿ ನಿಂತ. ಅಸುರನಾಗಿ ಹುಟ್ಟಿದ ಅಂಧಕ ಭಕ್ತನಾಗಿ ಬದನಾದ. ಶಿವನ ಪ್ರಥಮ ಗಣಗಳಲ್ಲಿ ಒಬ್ಬನಾದ. ಕಣ್ಣಿದ್ದರೂ ನಾವು ಅಹಂಕಾರದಿಂದ ಕುರುಡರಾಗಿ ಬಿಡುತ್ತೇವೆ. ಅಂತರಂಗದ ಕತ್ತಲೆ ಕಳೆದಾಗ ಮಾತ್ರ ಬೆಳಕಿನ ದಾರಿ ಕಾಣುತ್ತದೆ.